ಸರಿ ಅಂದ್ರೆ ಬರಲೇನು? ಹ್ಞೂ ಹೋಗಿ ಬನ್ನಿ. ಇದ್ಯಾಕೆ ಮೂತಿ ಇಷ್ಟಪ್ಪ ಆಗದೆ? ಯಾಕೆ ಗಂಡನ ಕಳ್ಸ್ಕೊಡೋಕ್ಕೆ ಮನಸ್ಸಿಲ್ವೇ? ಹಾಗೇನಿಲ್ಲ, ಇವತ್ತು ಬರ್ತೀರೇನೋ ಅಂದ್ಕೊಂಡೆ. ಬೇಡ, ಅತ್ತೆ ಮಾವ ತಪ್ಪು ತಿಳ್ಕೊತಾರೆ, ಅಲ್ಲಿಗೆ ಹೋಗ್ರಿ. ಅಯ್ಯೋ ಏನ್ರೇ ಮಾವ ಯಾಕೆ ತಪ್ಪು ತಿಳ್ಕೊಂಡರು? ನಾನೇನು ಬೇರೆಯವ್ರ ಜೊತೆಗೆ ಹೋದಿನಿ? ನಾನು ನೆಂಡ್ರು ಕುಟೆ ನಾನಿದ್ರೆ ಬೇರೆಯವ್ರು ಏನು ತಿಳ್ಕೊಂಡರು? ಅದು ಅಲ್ದೆಯ ಈ ಮಾತು ಬರ್ತಾ ಇರೋದು ನೋಡ್ರೆ ನನ್ನ ನೆಂಡ್ರಿಗೆ ಇಂಡೇಟಾಗಿ ನನ್ನ ಇಲ್ಲೇ ಬಾ ಅಂತ ಕರೆದಂಗದೆ. ಈ ಎಂಥದ್ದು ಒಂದಿದ್ದು ಇಂಡೇಟಾಗಿ. ಬುಡೇನ್ರೆ ನನ್ನ ಮಾತನಾಗ ತಪ್ಪು ಹಿಡಿಯೋದೇ ಆಗೋಯ್ತು ನೀನು. ಈಗ ನಾನು ಕೇಳಿದ್ದು ಬೇರೆ ಪ್ರಶ್ನೆ, ಅದು ಕೂತ್ರ ಕೊಡು. ಇವತ್ತು ಇಲ್ಲೇ ಬರೋನೆ, ಏನು ಬೇಕಾಗಿಲ್ಲ. ತಂಪಾಡೋದು ನಾವು ಇಲ್ಲಿಂದವ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೋಗ್ರಿ. ಅತ್ತಮ್ಮ ನಿಮಗೆ ಅಂತ ಅಡುಗೆ ಮಾಡಿಕ್ಕಿರ್ತಾರೆ, ಉಣ್ಬಿಟ್ಟು ಮನೆ ಕಳಿ. ಏನ್ರೇ ಅತ್ತಮ್ಮನ ಅಡುಗೆಯ ಉಡ್ತಾಯಿಂದ ತಿಂದು ಸಾಕಾಗೋದೆ. ಈಗ ಎಂಡ್ರು ಬಂದಿದ್ದಿ, ನಿನ್ನ ಕೈ ಅಡುಗೆ ತಿನ್ನಬೇಕು ಅಂತ ಬಲೆ ಆಸೆ. ಈಗೇನವ ನಿನ್ನ ಮಕ್ಕ ಗಂಟು ಹಾಕೊಂಡಿದ್ದಿ. ನಾನಿವತ್ತು ಫ್ಯಾಕ್ಟ್ರಿಗೆ ಹೋಗಿಲ್ಲ, ಇಲ್ಲೇ ಉಳ್ಕೊತೀನಿ ಆಯ್ತೆ? ನಾನು ಮಕ್ಕ ಗಂಟು ಹಾಕೊಂಡಿದ್ದೀನಿ, ನಾನು ಸಂದಕ್ಕಿವ್ನಿ. ನೀವು ಸುಮ್ಕೆ ಫ್ಯಾಕ್ಟ್ರಿಗೆ ಹೋಗ್ರಿ. ಯಾರೇನಂದಾರೋ? ಅಯ್ಯ ನೋಡ್ದಾ, ಯಾರೇನಾರು ಅನ್ಕೊಳ್ಳಿ, ನಾನು ನೆಂಡ್ರು ಮಕ್ಕ ಗಂಟು ಹಾಕೊಂಡ್ರೆ ನಾನು ಇಲ್ಲೇ ಉಳ್ಕೊಳ್ಳೋನು. ನೋಡಿ, ನಾನು ಮಕ್ಕ ಗಂಟು ಹಾಕೊಂಡಿಲ್ಲ, ನಾನು ನಗ್ನಗ್ತಾನೆ ಇವನಿ. ನೀವೇನು ಚಿಂತೆ ಮಾಡ್ಬೇಡ್ರಿ, ನೀವು ಹೋಗಿ ಬರೋಗ್ರಿ. ನೋಡ್ದಾ, ನನ್ನ ಹೆಂಡ್ರು ಸುಮ್ಕೆ ನಗ್ತಿದ್ರುವೆ ನೋಡು, ತಿರ್ಗಾ ಬಾ ಅಂತಲೇ ಕರಿತಿದ್ದಿ. ಅಯ್ಯೋ ಕರ್ಮುವೆ, ಯಾಕಿನ್ರಿ? ಯಾಕೂ ಇಲ್ಲ. ಈಗ ಸುಮ್ಕೆ ನಮ್ಮ ಹುಡುಗ ಪವನ್ ಗೌಡಂದು ಬರ್ತಡೇ ಅದೇ, ವಿಸ್ ಮಾಡಿ. ನಾನು ಮರ್ತೇ ಬಿಟ್ಟಿದ್ದೆ, ಅದಕ್ಕೆ ಹೇಳೋದು. ನನ್ನ ಹೆಂಡ್ರು ಅಂತ ಬುದ್ಧಿವಂತ ಹೆಂಡ್ರು ಜಪ್ಕಿರ್ಬೇಕು ಅಂತ. ಹ್ಯಾಪಿ ಬರ್ಡೇ ಪವನ್ ಗೌಡ್ರೆ. ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಪವನ್ ಗೌಡ. ಸರಿ, ಈಗಲಾರು ಫ್ಯಾಕ್ಟ್ರಿಗೆ ಹೋಗಿ ನಾನು ನಗ್ನಗ್ತವ ಕಳ್ಸ್ಕೊಡ್ತಾಯಿನಿ. ಏನ್ರೆ ನೀನು ಮನ್ಸ್ನಾಗ ಇರಲಿ ಅಂತಿದ್ದಿ, ಮ್ಯಾಲೆ ಮಾತ್ರ ನಗ್ನಗ್ತಾ ಇದ್ದಿ. ನನಗೆ ಗೊತ್ತು ಕಣಿ, ಹೇಳು, ನೀನು ಮನ್ಸ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿನಿ. ಇಲ್ಲ ಕಣಿ ಹೇಳಿ, ನಾನು ನಗ್ನಗ್ತಾವೆ ಮನ್ಸಿಂದಲೇ ನಕ್ಕೊಂಡು ಹೇಳ್ತೇವೆ. ನೀವು ಹೋಗ್ಬಿಟ್ಟು ಬರೋಗ್ರಿ, ಯಾಕೆ ಹಿಂಗೆ ತಲೆ ತಿಂತಾ ಇದ್ದೀರಿ? ಹ್ಞೂ ನೀನು ಮನ್ಸಿಂದ ಹೇಳು, ಅವಾಗ ನಾನು ಹೊಂಟೇನು. ಅಯ್ಯೋ ನನ್ನ ಕರ್ಮಕ್ಕೆ ಮನ್ಸಿಂದ ಹೆಂಗೆ ಹೇಳೋಣ? ಬಾಯಿಂದ ಹೇಳ್ತಾ ಇಲ್ವೇ? ಮನ್ಸಿಂದ ಬೇರೆ ಹೇಳೋಕ್ಕಾಗತ್ತೆ? ಸುಮ್ಕೆ ಫ್ಯಾಕ್ಟ್ರಿ ಕೆಲಸ ನೋಡಿದ್ರೆ ಸರಿ, ಇಲ್ಲ ನಾನೇ ಫೋನ್ ಮಾಡಿಬಿಟ್ಟು ಮಾವ ಹಿಂಗೆ ಹೇಳ್ಬಿಡ್ತೀನಿ, ಹೆಂಗಾಡ್ತಾವ್ರು ಇಲ್ಲಿ ಬಂದು ಅಂತವ. ಮಾವ ಹಿಂಗ ಇದೊಂದು ಎದುರಿಸ್ತಾಳೆ ಮಾತ್ಕೊಂಡು ಸರಿ, ಅವ ಹಿಂಗೆ ಫೋನ್ ಮಾಡ್ಬಿಡ್ತೀನಿ ಅಂತವ. ಅಲ್ಲಿದ್ರು ಇದೆ ಇಲ್ಲಿದ್ರು ಇದೆ, ದೊಡ್ಡಗೆದರಿಲ್ಲ ದಾಳಿಗೆದರಿಲ್ಲ, ಅವ್ರು ಮಾವ ಹಿಂಗೆ ಎದ್ಕೊಳಂಗೆ ಆಗೋದು ನಾನು. ಏನ್ರೆ ಇನ್ನೊಂದು ಕಿತ್ತು ಯೋಚನೆ ಮಾಡು. ನೀನು ನಾನು ಇಲ್ಲದೆ ಇರೋಕ್ಕಿಲ್ಲ. ಈಗ ಹೋದ್ರೆ ನೀನು ಅಲ್ಲಿಗೆ ಬರೋಗಂಟ ನಾನು ಇಲ್ಲಿಗೆ ಬರೋಕ್ಕಿಲ್ಲ. ಏನು ಪರವಾಗಿಲ್ಲ, ನಾನೇ ಅಲ್ಲಿಗೆ ಬರ್ತೀನಿ, ಈಗ ನೀವು ಇಲ್ಲಿಂದ ಒಂಡಿ. ಅಷ್ಟೇಯಾ? ಅಷ್ಟೇನೆಯಾ? ಹೈ, ಈ ಎಂಡ್ರಿಗೆ ಹಿಂಗೆ ಕ್ವಾಪ ಬರ್ಸೋದ್ರಲ್ಲಿ ಒಳ್ಳೆ ಮಜಾ ಸಿಗ್ತದೆ. ಅಲ್ಲ ಕಣ, ನೀವು ಯಾಕೆ ಒಪ್ಕೋತಿದ್ದೀರಾ ಅಂತವ? ನಾಳೆ ಹೆಚ್ಚು ಕಡಿಮೆ ಯಾರು ನಾವು ಬೀದಿಲಿ ನಿಂತ್ಕೊಳ್ಳೋಣ. ನೋಡು, ಈಗ ಅಳಿಯಂದ್ರೆ ಮುಂದೆ ನಿಂತವ್ರೆ. ಈಗ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅಂದರೆ ನಾವು ಮಾಡಲೇಬೇಕು. ಈಗ ಮಾಡಲಿಲ್ಲ ಅಂದ್ರೂ ವಿಧಿ ಇಲ್ಲ, ಮಾಡಬೇಕು ಅಂದ್ರೂ ವಿಧಿ ಇಲ್ಲ. ಅದೇನು ಮಾಡ್ತಾನೆ ನೋಡೋಣ. ತಗೋ, ಈಗ ನೀನೇನು ಮಾತಾಡ್ಕೋಬೇಡ, ಕರಿಯವನು. ನಿನ್ನ ಮಗನ ಆಸೆನ ಪೂರೈಸೋಣ. ಅದೇನು ಕಿಸಿ ದಬ್ಬ ಆಗ್ತಾನೆ ಅಂತವ ನೋಡೇ ಬಿಡ್ತೀನಿ. ನಾನು ಮಾಡೋಕ್ಕಾಗದೇ ಇರೋದು ಅದೇನು ಅವ್ನು ಮಾಡೋನು ನೋಡ್ತೀನಿ. ಅಪ್ಪಾಜಿ ತಿಂಡಿ ತಿಂದ್ರಾ? ಓ ಇವ ಎಲ್ಲೋಗಿದ್ದೆ? ಅಳಿಯಂದ್ರಲ್ಲ ಅಪ್ಪಾಜಿ ಅವ್ರು ಹೊಂಟ್ರು. ನಾನು ಅವ್ರನ್ನ ಕಳ್ಸ್ಕೊಡೋಕ್ಕೆ ಆಚೆಗೆ ಹೋಗಿದ್ದೆ. ವಾ ಹೌದೇ? ಓ ಟೀಮ್ ಆಯಿತು, ಫ್ಯಾಕ್ಟ್ರಿಗೆ ಹೋಗ್ಬೇಕೇನೋ? ನಾವು ಹೋಗ್ಬೇಕು. ಅಲ್ಲ ಕಣ್ಸಸಿ, ಈಗ ಮಾಡ್ತೀರಾ ಸರಿಯೇ. ಈಗ ಆಸ್ತಿ ಏನೆಲ್ಲ ನಿಮ್ಮ ಅಣ್ಣನ ಹೆಸ್ರು ಬರ್ರೆ ನಾಳೆ ಅವ್ನು ಏನಾರ ಮಾಡೋರು ಏನೇ ಮಾಡೋದು, ನಿಮ್ಮ ಯಜಮಾನನೇ ಹೇಳ್ತಾರಂತಲ್ಲ ಸಸಿ. ಅವ್ವ ಎದುರ್ಕೋಬೇಡ, ಸುಮ್ಕಿರು, ಏನಾಗಕ್ಕಿಲ್ಲ, ನಾವಿದ್ದೀವಿ. ಅಣ್ಣ ಹಂಗೆ ಕೆಟ್ಟವನಲ್ಲ. ಓ ಯಾವ ಕೆಟ್ಟವನೋ ಯಾವ ಒಳ್ಳೆಯವನೋ ಬಾರವ. ಮದುವೆ ಆದಿಷ್ಟು ವರ್ಷಕ್ಕೆ ತೋರಿಸ್ಬಿಟ್ಟ ಅವನೇನು ಅಂತವ. ಇನ್ನೇನು ಕೇಳಿನ ಕೆಟ್ಟವನು ಒಳ್ಳೆಯವನು ಅಂತವ. ಕಣಿ ಬೇರೆ ಕೇಳೋಕ್ಕಾಗತ್ತೆ? ಕಣ್ಮುಂದೆ ಅದೆಂಗೋ ಕಾಣ್ತಾ ಇದ್ರುವೆ ಅದು ಕನ್ನಡಿ ಕೇಳರೆ. ಅಪ್ಪಾಜಿ ರೆಡಿ ಆದ್ರಾ? ತಿಂಡಿ ತಿಂದಿದ್ದೀರಿ? ಒಂಡನೆ ಎಲ್ಲಿಗೋಯಪ್ಪ? ಅದೇ ಅಪ್ಪಾಜಿ, ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನೀವು ನನ್ನ ಹೆಸರಿಗೆ ಬದಲಾಯಿಸ್ಕೊಟ್ರೆ ಪತ್ರವ, ಅದನ್ನು ಬ್ಯಾಂಕಲ್ಲಿ ಕೊಟ್ಟು ನಾನು ಲೋನ್ ಮಾಡಿಸ್ಕೊತೀನಿ. ಹಾಂ ಸರಿ ಕಣಪ್ಪ. ಈಗ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬೇಕೆ? ಏನಾರು ತಗೋಬೇಕೆ? ಏನು ಬೇಡ ಅಪ್ಪಾಜಿ, ನನಗೆ ನೀವು ಒಪ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ಎಲ್ಲ ತಯಾರಿ ಮಾಡಿಸೀನಿ. ನೀವು ಬಂದು ಒಂದು ಸೈನ್ ಹಾಕ್ಬಿಟ್ರೆ ಅಷ್ಟೇ ಸಾಕು. ಹೆಂಗೋ ಅಪ್ಪ, ಕನ್ಸು ಬಿದ್ದಿತ್ತೇನೋ ನಾವು ಒಪ್ಕೊಂಡು ಎಲ್ಲ ನಿಂಗೆ ಕೊಡ್ತೀವಿ ಅಂತವ, ಅದಕ್ಕೆ ನಗ್ನಗ್ತಾ ಬಂದೆ. ಅಯ್ಯೋವ್ವ ಹಾಗೇನಿಲ್ಲ, ಅದು ಫಸ್ಟೇ ಹೇಳಿಕ್ಕಿರಬೇಕು, ಹೇಳಿದ್ದೆ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ. ಬೆಳಿಗ್ಗೆ ಬಾವು ಬಂದು ಹೇಳಿದ್ರಲ್ಲ, ಆಮೇಲೆ ಫೋನ್ ಮಾಡಿ ಹೇಳಿವ್ನಿ ಇನ್ನು ಮಿಕ್ಕಿದೇನೋದು ಎಲ್ಲ ಮಾಡ್ಕೊಳ್ಳಿ ಅಂತ. ಇಷ್ಟೊತ್ತಿಗೆಲ್ಲ ಆಗಿರ್ತದೆ ಕಣವ. ನಿನಗೆ ನಾನು ನಕ್ಕೊಂಡಿದ್ರೆ ತೊಂದರೆ ಏನವ? ಇಲ್ಲ ಕಣಪ್ಪ, ಇಲ್ಲ, ಯಾವಾಗಲೂ ನಗ್ನಗ್ತಾ ಇದ್ದೀರಿ, ತೊಂದರೆ ಇರ್ತಿರ್ಲಿಲ್ಲ. ಸರಿ ಹೋಗ್ಬಿಟ್ಟು ಬರ್ರಿ. ಅವ್ವ ಸುಮ್ಕಿರ್ತೀಯಾ? ಅಣ್ಣ ಅದೇನು ಮಾಡಿಸ್ಕೊ, ಒಳ್ಳೇದಾಗಲಿ ನಿನಗೆ. ಹ್ಞೂ ಶಶಿ ಆಯಿತು.
ನೀನು ಬಾಯಾರ್ಕೆಂತ ಆಗಲಿ. ಈಗಲೇ ಹೋಗೋಣ, ತಿಂಡಿ ಗಿಂಡಿ ತಿನ್ಕೊಂಡು ಬರಲಪ್ಪ. ಅಯ್ಯೋ ಅಪ್ಪಾಜಿ, ನೀವು ತಿಂಡಿ ತಿನ್ಕೊಂಡು ಆರಾಮಾಗಿ ರೆಡಿಯಾಗ್ರಿ. ನನಗೆ ಆಚೆಗಡೆ 5 ನಿಮಿಷ ಕೆಲಸ ಇದೆ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ, ಆವಾಗ ಬರೀರಂತೆ. ನೋಡ್ದೆ ಸಸಿ, ನೋಡು ನಮ್ಮ ಕುಟೆ ಹಿಂಗೆ ಮಕ್ಕ ಕೊಟ್ಟು ಮಾತಾಡಿ 6 ತಿಂಗಳಾಗಿತ್ತು. ನಾನು ನಿಂತಾಗ್ದ ನಿಂತಿರ್ಲಿಲ್ಲ, ಉರೋ ಅಂತ ಬೀಳೋನು. ಇವತ್ತಾ ನೀವು ಬಂದಿದ್ದಕ್ಕೆಲ್ಲ ಸರಿ ಹೋತಲ್ಲ, ಎಲ್ಲರ ಗಿಣಿಮಿಣಿ ಅಂತ ಮಾತಾಡ್ತಾನೆ. ಅವಾಗ ನಾವು ಯಾರು ಮನೇಲಿ ಕಣ್ಣಿಗೆ ಕಾಣಿಸ್ತಿಲ್ಲ, ಬರೀ ಹೆಂಡ್ರು ಮಗಳಿಗೆ ಕಾಣಿಸ್ತಾ ಇದ್ದಿದ್ದು. ಎಂಥ ನನ್ನ ಮಗ ಇಂಥವ್ರನ್ನ ಗಂಡು ಮಕ್ಳು ಅಂತ ಎತ್ತಾರೆ ಬಾ. ಅವ್ವ ಸುಮ್ಕಿರೋ, ಈ ವ್ಯವಹಾರಗಳು ಸರಿ ಹೋಯ್ತಲ್ಲ ಅಂತೇಳಿ ಅವ್ನು ಸಿಟ್ಟು ಮಾಡ್ಕೊಂಡಿರ್ತಾನೆ. ಅದಕ್ಕೆ ಯಾಕೆ ಇದು ಮಾಡ್ತೀಯಾ? ಈಗೆಲ್ಲ ಸರಿ ಹೋದ್ಮೇಲೆ ಲಗ್ನಾಗ್ತಾವನಲ್ಲ, ಇನ್ನು ಅದರಲ್ಲಿ ಎಂತು ಕೊಂಕು. ಸುಮ್ಕಿರೋ, ಕಾಲದಿಂದ ಕಷ್ಟಪಟ್ಟು ಆ ಫ್ಯಾಕ್ಟ್ರಿಗೆ ಒಂದೊಂದು ಇಟ್ಕೇನೋ ಜೋಡಿಸಿ ಕಟ್ತವನು ನನ್ನ ಗಂಡ. ಇವತ್ತಾ ಯಾವಳೋ ಏನೇನು ಹೇಳ್ಕೊಡ್ತಾಳೆ ಅಂತೇಳಿ ಅವ್ರಿಷ್ಟಕ್ಕೆ ನಮ್ಮನ್ನ ಹಿಂಗೆ ಅಬ್ಬೆ ಪಾರಿಗಳನ್ನ ಮಾಡಿ ನಿಲ್ಲಿಸ್ತಾವನೆ. ಅಲ್ಲ ಪದ್ದಿ, ಅಷ್ಟೊತ್ತಿಂದ ಹೇಳ್ತೀನಿ ತಿರ್ಗಾ ಆಡಿದ ಆಡು ಅಂತ ಇದೆಯಲ್ಲ, ಈಗ ಏನು ಮಾಡೋಕೆ ಹಾಕಿಲ್ಲ, ಸುಮ್ಕಿರೋ. ಅದೇನು ಕಿಸಿ ದಬ್ಬಾಗ್ತಾನೋ ನೋಡೇ ಬಿಡೋಣ. ಹಂಗೇನಾದ್ರು ನಮ್ಮನ್ನ ಬೀದಿಗೆ ನಿಲ್ಸಿರೋ ಬುಟ್ಟನೇನೆ ಅವನ್ನ. ಏನಪ್ಪ ಮಾಡ್ಕತ್ತದೆ? ಏನು ಮಾಡಿ ಎಲ್ಲ ಹೆಸರು ಅವನ್ನ ಎಲ್ಲ ಆಸ್ತಿ ಅವನ ಹೆಸರಾಗಿರ್ತದೆ, ಅವಾಗೇನು ಮಾಡೋಕ್ಕಾದತ್ತು? ಲೇ ಸುಮ್ಕಿರೆ, ನನಗೂ ಗೊತ್ತದೆ. ಅಪ್ಪಾಜಿ ಹಂಗೇನಿಲ್ಲ, ಸುಮ್ಕಿರಿ. ಅಣ್ಣ ಏನು ಮಾಡೋಕ್ಕಿಲ್ಲ. ಅಣ್ಣ ಇನ್ನೂ ಒಂದು ಮಾತಂದವನೆ, ಹಂಗೇನಾದ್ರು ಎಲ್ಲ ಸರಿ ಹೋಯ್ತು ಅಂದರೆ ಮನೆ ತೋಟ ಎರಡೂ ಅಪ್ಪಯ್ಯನ ಹೆಸರಿಗೆ ತಿರ್ಗಾ ರಿಜಿಸ್ಟ್ರ್ ಮಾಡಿಬಿಡ್ತೀನಿ, ಇಲ್ಲ ಅವ್ವನ ಹೆಸ್ರಿಗೋ. ಫ್ಯಾಕ್ಟ್ರಿ ನನ್ನ ಹೆಸರಲ್ಲಿರಲಿ, ನನಗೆ ಆಮೇಲೆ ಏನು ವ್ಯವಹಾರ ಬೇಕಾದ್ರೆ ನಾನು ಅಲ್ಲೇ ಮಾಡ್ಕೊತೀನಿ. ಅಲ್ಲಿ ಗಂಟ ಅಷ್ಟೇ ಇವೆರಡೂ ನಾನು ಕೇಳೋದು ಅಂತವನೆ. ಸುಮ್ಕಿರಪ್ಪಾಜಿ. ಹಾಂ, ಇದು ಬೇರೆ ಶುರು ಮಾಡ್ಕೊಂಡವನಾ ಹೊಸ್ತಾ? ಇದ್ಯಾವುದು ಹೊಸ್ರಾಗ ನಮ್ಮ ಕಾಣೆ. ಈಗ ಬರ್ಕಡುವಾಗ ನಾವು ಫ್ಯಾಕ್ಟ್ರಿ ತೋಟ ಮನೆಯೆಲ್ಲ ಬರ್ಕೊಡ್ಬೇಕು, ಆಮೇಲೆ ಲಾಭ ಬಂದು ತೀರ್ಸಿದ್ಮೇಲೆ ಮನೆ ತೋಟ ಮಾತ್ರ ವಾಪಸ್ ಕೊಡ್ತಾನೆ, ಫ್ಯಾಕ್ಟ್ರಿ ಅವನ ಹೆಸರಲ್ಲೇ ಇರಬೇಕಂತ. ಅವ್ವ ಅದಂಗಲ್ಲ, ಸಾಲಾಗಿಲ್ಲ ಬೇಕು ಅಂದರೆ, ಅಥವಾ ಸಾಲ ತೀರದೆ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದೆ, ಅವಾಗೆಲ್ಲ ಫ್ಯಾಕ್ಟ್ರಿಗೆ ಹೆಚ್ಚು ಕಡಿಮೆ ಬೇಕಾಯ್ತದೆ. ಅದಕ್ಕೆ ಫ್ಯಾಕ್ಟ್ರಿ ಅವನ ಹೆಸರು ಇಕ್ಕತ್ತೀನಿಂದ. ಇರಲಿ ಬಿಡು, ಈ ಮನೆ ತೋಟ ನಿನ್ನ ಹೆಸರು ಆಗುತ್ತಾನೆ ನಿಮ್ಗೆ ಬೇಕಾಗಿರೋದು ನೀವಿರೋಕ್ಕೆ. ಫ್ಯಾಕ್ಟ್ರಿಲಿ ಹೋಗಿ ನೀನು ದುಡಿಯೇ ಆಯ್ತದೆ, ಅಪ್ಪನ ಕೈಲಿ ಇವಾಗ ದುಡಿಯೋಕ್ಕೆ. ಹಂಗಂತ ಬಿಟ್ಬಿಡೋಣ ಸಸಿ. ಬಿಡೋದು ಯಾಕೆ? ನೀವು ಮನೇಲಿ ಇರ್ತವಾಗಿ ಮನೆ ತೋಟ ಇಟ್ಕೊಂಡಿರೋ ಅವ್ನು ಫ್ಯಾಕ್ಟ್ರಿ ಒಂದು ಮಾಡಿಕೊಂಡು ಏನು ಮಾಡೋಣ? ಸುಮ್ಕಿರು, ಅದಕ್ಕೆ ಒಳಗೊಳೆ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾಳೆ. ನಿಮ್ಗೇನು ಗೊತ್ತ ಸಸಿ, ಎಲ್ಲ ಮಾಯಂಗನೆದೆ ಕೈ ಚಳಕ. ಓ ಏನು ಅನ್ಕೋಬಿಟ್ಟೆ ಅವ್ವ ಮಗಳನ್ನೇ. ನಾನೇನು ಅಂದ್ಕೊಂಡು ತಂದೆ, ಈಗ ನೋಡು ನಮ್ಮನ್ನೇ ಬೀದಿಗೆ ತಂದು ನಿಲ್ಸೋಂಗೆ ಮಾಡಿಬಿಟ್ರು. ಇಷ್ಟಕ್ಕೆಲ್ಲ ಕಾರಣ ಅವರಯ್ಯ. ನನ್ನ ಮಗ ಊರು ಸುತ್ತ ಹೆಣ್ಣು ನೋಡ್ಕೊಬಂದ್ರು ಒಪ್ತೀರಾ? ನಾನು ಮದುವೆನೇ ಆಗೋಕ್ಕಿಲ್ಲ, ನಿಮ್ಗೆ ನೋಡ್ಕೊತೀನಿ, ತಂಗಿ ಮದುವೆ ಮಾಡಿಬಿಟ್ಟು ಅಂತಿದ್ದವನು ಬಲವಂತ ಮಾಡಿ ಮದುವೆ ಮಾಡಿದ್ರೆ ಇವತ್ತ ನನ್ನ ಮಗ ಆಸ್ತಿಗೋಸ್ಕರ ನಮ್ಮನ್ನೇ ಮೂರನೇವ್ರು ನೋಡಂಗೆ ಮಾಡಿಬಿಟ್ರು. ಅವ್ವ ಸುಮ್ಕಿರು ಅಂತ ಹೇಳ್ತಾ ಇದ್ದೀನಿ ತಾನೇ. ಈಗ ಇವೆಲ್ಲ ಬೇಕೇ? ಅಪ್ಪಾಜಿ ನೀವಾರ ಹೇಳಿ. ಸುಮ್ಕಿರು ಪದ್ದಿ, ಎಲ್ಲ ಸೇರಿಸಿ ನನ್ನ ಬಾಯಿ ಮುಚ್ಚಿಸ್ರಿ. ಆಗೋದೆಲ್ಲ ಆಯ್ತಾ ಇರಲಿ, ಮಾಡೋರೆಲ್ಲ ಮಾಡ್ತಾ ಇರಲಿ, ನಾನು ನೋಡ್ತೀನಿ. ಈಗ ಇಷ್ಟಕ್ಕಾಗದೆ ಇನ್ನು ಮುಂದಕ್ಕೆ ಇನ್ನೇನೇನಾಯ್ತದೋ? ಏನೂ ಆಗೋಕ್ಕಿಲ್ಲ, ನೀನು ಸುಮ್ಮನಿರು. ಈಗೇನು ಮಾತಾಡೋಕೋಬೇಡ. ಈಗ ನೋಡಿ ಅತ್ತಾಗ ಬರ್ಕೊಡ್ತೀವಿ ಅಂದರು ಇತ್ತಾಗ ಜಗಳ ತೆಗ್ದವ್ರೆ ಅಂತ ತಿರ್ಗೊಂಡು ಮಾತುತ್ತದೆ. ನೀನು ಸುಮ್ಕಿರು ಪದ್ದಿ, ಈಗ ನಾನು ಹೋಗಿದ್ದು ಬರ್ತೀನಿ. ಇದೇನಿದು ಇದಕ್ಕಿದಂಗೆ ಹಿಂಗೆ ಹೊಂಟ್ಬಿಟ್ರಲ್ಲ ಅವಸರಗೆ? ತಿಂಡಿ ತಿನ್ನೋದು ಬೇಡವೆ, ಮಾತ್ರ ನುಂಗೋದು ಬೇಡವೆ? ಏನು ಹುಡುಗ ಕೆಟ್ಟೋದ್ರೆ ನೀವು? ಅಪ್ಪಾಜಿ ಇದೇನಿದು ತಿಂಡಿ ತಿಂದೆ ಮಾತ್ರ ತಗೊಳ್ದಿರೋ ಹೋಯ್ತಿದ್ದೀರಾ? ಅಣ್ಣ ಬರೋದಿನ ಎಷ್ಟೊತ್ತದ ಹೋಗ್ರಿ. ಇಲ್ಲ ಕಣವ, ಯಾಕೋ ಹಸಿವಿಲ್ಲ, ಅಲ್ಲೇ ಎಲ್ಲಾರ ತಿನ್ಕೋತೀನಿ. ಮಾತ್ರೆ ಜೇಬಲ್ಲಿ ಇರ್ತೇವೆ, ನುಗ್ತೀನಿ. ನಾನು ಚಿಂತೆ ಬಿಡಿ. ಹೋಗಿ ನೀನು ತಿಂಡಿ ಮಾಡೋ. ಅಪ್ಪಾಜಿ ನೀವು ಹಿಂಗೆ ಬೇಜಾರು ಮಾಡ್ಕೊಂಡು ಹೆಂಗೆ? ಅಯ್ಯೋ ಬೇಜಾರು ಎಂಥದ್ದು ಹುಚ್ಚುಡುಗಿ, ಬೇಜಾರಿಲ್ಲ ಏನೂ ಇಲ್ಲ. ಅಲ್ಲಿ ಟೌನ್ನಾಗೆ ತಾಲೂಕು ಆಫೀಸ್ ಪಕ್ಕದಲ್ಲಿ ಒಂದು ಹೋಟ್ಲದೆ, ನಾನು ಅದು ಇದು ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಹೋಯ್ತೀನಿ. ಅವನು ಈ ಇಡ್ಲಿಯ ಒಳ್ಳೆ ಹಳ್ಳೆ ಹೂವು ಮಾಡ್ದಂಗೆ ಮಾಡ್ತಾನೆ. ನಾನು ಯಾತಕ್ಕೆ ಟೌನ್ಗೆ ಹೋದ್ರೂ ಅಲ್ಲೋಗಿ ಒಂದು ಇಡ್ಲಿ ತಿನ್ಕೊಂಬರೋದೇ ನನಗಿಷ್ಟ. ಅಲ್ಲೋಗಿ ತಿಂತೀನಿ ತಗೋ. ಅಪ್ಪಾಜಿ ನನ್ನ ಮೇಲೆ ಆಣೆ ಇಕ್ಕೆ, ನೀವು ಆಚೆಲ್ಲಾರು ನಾಷ್ಟ ಮಾಡ್ತೀನಿ ಅಂತವ? ಅಯ್ಯೋ ಹುಚ್ಚುಡ್ಗೆ, ನಾಷ್ಟಕ್ಕೆ ಎಂತದ ಆಣೆ? ಹೋಗಿ ಕೆಲಸ ನೋಡು. ಪಾರವ ಇನ್ನೆಲ್ಲಿ ತಿಂದರು? ಒಂದ್ಸರಿ ಬೇಡ ಅಂದ್ರೆ ಅವ್ರು ಬೇಡ ಅಂತ ಕಣ. ಎಲ್ಲಿ ನೆಮ್ಮದಿ ಇದ್ರಲ್ವ ಏನಾರ ಮಾಡೋಕ್ಕೆ? ನಿಮ್ಮ ಅವ್ನ ಮಾತಿಗೆ ತಲೆ ಕೆಡ್ಸ್ಕೊಬೇಡ, ಹೋಗಿ ನಾಷ್ಟ ಮಾಡೋಗು. ಅಪ್ಪಾಜಿ ನೊಂದ್ಕೋಬೇಡಿ, ನಾವು ಮನೇಲಿ ಜಗಳಗಳು ಇರಬಾರ್ದು ಅಂತಲೆಯ ನಿಮ್ಮ ಹತ್ರ ಮಾತಾಡಿದ್ದು. ಈ ಹಿಂಗೆ ಇನ್ನು ಎಷ್ಟು ದಿವಸ ಹೋಗೋದು ಅಂತ. ಈಗ ತಿರ್ಗಾ ಜಗಳ ಅಂದರೆ ಏನು ಹೇಳ್ಬೇಕೋ ಗೊತ್ತಾಯ್ತಾ ಇಲ್ಲ. ಏನಾಗಕ್ಕಿಲ್ಲ ಹೋಗವ. ನೀನು ಮಗಳಿದ್ದಿ, ಈ ಮಗನಿಗಿಂತ ಹೆಚ್ಚಾದ ಮಗ ನನ್ನ ಅಳಿಯ ಅವರೇ, ಸಾಕು ಬಿಡು. ನಾಳೆ ದಿವಸ ನನಗೇನಾರು ಹೆಚ್ಚು ಕಡಿಮೆ ಆದ್ರೂ ನಿಮ್ಮವನ್ನ ನೀವು ಕೈ ಬಿಡೋಕ್ಕಿಲ್ಲ. ಇವ್ರುಗಳು ನೋಡ್ಕೊಳ್ದಿರೋ ಹೋದರೆ ಇವ್ರು ಆಸ್ತಿಲೇ ಇವ್ರು ಇತ್ಕೊಳ್ಳಿ. ಅರೆ ನಿಮ್ಮವನ್ನ ನೋಡ್ಕೊಳ್ಳೋಕ್ಕೆ ನೀನು ನಿನ್ನ ಗಂಡಿದ್ದೀರಲ್ಲ ಸಾಕು. ಏನು ಮಾತಾಡ್ತಿರೋದಲ್ಲಿ? ಏನಿಲ್ಲ, ನಾನು ನನ್ನ ಮಗಳದ್ದು ಮಾತು. ಹೋಗು ನಾಷ್ಟ ಮಾಡೋಗು, ಮಗಿಗೆ ಕೊಡೋಗು. ಹಾಂ, ಏನು ಫ್ಯಾಮಿಲಿ ಡ್ರಾಮಾ ನಡೀತದೆ ನೋಡೋಕ್ಕೆ ಕಣ್ಸಾಲ್ದು. ನಾವು 6 ತಿಂಗಳಿಂದ ಗಂಡ ಹೆಂಡ್ರು ಒಂದೇ ಸಮ ಬಡ್ಕೊಂಡ್ರು ಇವ್ರುಗಳಿಗೆ ಸೈನ್ ಹಾಕೋಕ್ಕೆ ದಾಡಿ ಇತ್ತು. ಅದೇ ಮಗಳು ಅಳಿಯ ಬಂದು ಒಂದು ರಾತ್ರಿ ಕಿವಿ ಚುಚ್ಚಿದ್ದಕ್ಕೆ ಬೆಳಗ್ಗೆ ಸೈನ್ ಹಾಕೋಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಹಾಂ, ಯಾವ್ದು ಹೆಂಗೋ ಒಟ್ನಾಗ ಸೈನ್ ಹಾಕಿದ್ರೆ ನಮ್ಗೆ ಅಷ್ಟೇ ಸಾಕು.
ಯಪ್ಪ ಇವತ್ತು ಯಾರಿಗೂ ಕಾಣ್ದಂಗೆ ಒಂದು ಗ್ಲಾಸು ಹಾಲಿನ ಪಾಯಸ ಮಾಡ್ಕೊಂಡು ಕುಡಿದ್ಬಿಡ್ಬೇಕು ಅಂದ್ಕೊಂಡಂಗೆ ಆಯಿತು. ಈಗ ಈ ಮನೆ ತೋಟ ಫ್ಯಾಕ್ಟ್ರಿ ಎಲ್ಲ ನನ್ನ ಗಂಡಂದು. ಇನ್ಮೇಕೆ ನಾನೇ ಇದಕ್ಕೆ ಮಹಾರಾಣಿ. ಇನ್ಮೇಲೆ ಆ ಗಂಡ ಹೆಂಡ್ರು ನನ್ನ ಮನೆ ನನ್ನ ಆಸ್ತಿ ಅಂತ ಹೇಳಂಗಿಲ್ಲ. ಅಚ್ಚುಕಟ್ಟಾಗಿ ಬಂದಿದ್ದ ದುಡ್ಡೆಲ್ಲ ಕೂಡಿಕೆ ಸಂದಾಗ ಒಡವೆ ಮಾಡಿಸ್ಕೊಂಡು ಆಯ್ಕೆ ಹೊಡಬೇಕು.